ಮಾಡ್ಕೊಂಡಿದ್ದೀನಿ ಸರ್, ನನಗೆ ಕಾಣಿಸೋ ಥರ ನೀಟಾಗಿ. ಹಾಂ. ನಿಮಗೆ ಫೋನು ಕಳಿಸ್ತೀನಿ ನಾನು, ಆಮೇಲೆ ನೀವು ನೀಟಾಗಿ ಮಾಡ್ಕೊಳ್ಳಿ. ಇದು ಫುಲ್ಲು ಕೇಸಿಂಗ್, ಕಬ್ಬಿಣದ ಕೇಸಿಂಗ್ ಹಾಕಿದ್ದೀರಲ್ಲ, ಹೌದು. ಅದಿದು ಹೋಗ್ತಾರೆ. ಇದು ನೀರು, ಇದು ಸ್ಟಾಕ್ ವಾಟರು. ಎಷ್ಟಡಿ ಬಂದು ಹೇಳ್ತೀನಿ. ವಾಟರ್ ಲೆವೆಲ್ ಬಂದ್ಬಿಟ್ಟು 82 ಫೀಟ್ ಸರ್. ಇದೆಯಾ? ಬಟ್ ಇದೇನೆಂದರೆ ನಿಮಗೆ ಡಿಸ್ಟರ್ಬ್ ವಾಟರ್ ಇದು, ಅಂದರೆ ಗಲೀಜೇ ಇರುತ್ತೆ. ಹಾಂ ಹಾಂ. ಬಟ್ ನೀವು ಒಂದ್ಸಲ ಲಿಫ್ಟ್ ಮಾಡೋವರೆಗೂ ನೋಡಿ ಶೇಡ್ ಆಗಿದೆ ಗೊತ್ತಾ ಕಲರು. ಹೌದು. ಸೊ ಹಿಂಗೆ ಇರುತ್ತೆ, ನೀವು ಒಂದ್ಸಲ ಲಿಫ್ಟ್ ಮಾಡ್ಕೊಂಡ್ರೆ ನಿಮಗೆ ಹೊಸ ನೀರು ಬರೋದು. ಹಾಂ ಹಾಂ ಹಾಂ. ಈ ನೀರು ಒಳಗಡೆ ಬಿಡ್ತೀನಿ. ನೀವು ಇಲ್ಲಿ ಸೋರ್ಸಸ್ ಹೆಂಗೆ ಗೊತ್ತಾಗುತ್ತೆ? ತೋರಿಸ್ತೀನಿ. ಇದು ಕೇಸಿಂಗ್ ಎಂಡ್ ಎಂಡಾಗಿದೆ? ಎಂಡಾಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಷ್ಟಡಿ? ಇದು ಕೇಸಿಂಗ್ ಎಂಡ್ ಇದು. ಹಾಂ. ಅದಾದಮೇಲೆ ನಿಮಗೆ ಇಲ್ಲಿ ಬಂಡೆ ಸಿಕ್ಕಿದೆ ನೋಡಿ, ಇದು ಕೇಸಿಂಗ್ ಎಂಡ್ ಇದು. ಹಾಂ. ನೂರ 5 ಅಡಿ ತೋರಿಸ್ತೀನಿ. ಅವ್ರೇನಾದ್ರು ಇನ್ನೂ ಜಾಸ್ತಿ ಹೇಳಿದ್ರು ಅಂದರೆ ಹಾಂ. ಅದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಹಾಂ. ಅಂದರೆ ಹಾಂ, ಹಾಂ. ನಿಮ್ಗೊಂದು ಒಂದು 3 ಇಂಚ್ ಏನಾಗುತ್ತೆ ಅಂದರೆ ಒಳಗಡೆ ಹೋಗಿ ಬಿಲ್ಡಿಂಗ್ ಮಾಡಿರ್ತಾರೆ. ವೆಲ್ಡಿಂಗ್ ಮಾಡಿರ್ತಾರೆ. ಸೊ ಅದು 120 ಕ್ಯಾಪ್, ಹಾಕಿದ್ದಾರೆ. ಹಾಂ. ಅದೇ ಅದಕ್ಕೆ. ಸೊ ಆ ಥರ ನಿಮ್ಗೊಂದು ಏನಿಲ್ಲ ಅಂದರೂ 5 ಲೆಂತ್ಗೆ 100 ಅಡಿ, ಹಾಂ. 5 ಲೆಂತ್ಗೆ 100 ಅಡಿ ಹೋಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ನೀವು ನಿಜ ಕಟ್ಟು 5 ಅಡಿ ಹತ್ತವು, ಯಾಕಂದ್ರೆ ಇದು ಇದಲ್ಲ. ಹೌದು ರೋಬೋವರು. ಅದೊಂದು ಜಾಯಿಂಟಿಂಗಿಗೆ ಹೋಗ್ಬೋದು. ಹಾಂ. ಬಟ್ ಇಲ್ಲಿ ಕ್ಲಿಯರ್ ಆಗಿರೋದು 105 ಅಡಿ, ಇಲ್ಲಿ ಕ್ಲಿಯರ್ ಇದೆ. ನೀರು ಹೆಂಗಿದೆ? ಅದು ಇನ್ನೂ ಈಗ ಬಿಟ್ಟಿದ್ದೀನಲ್ಲ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದೆಲ್ಲ ಏನಪ್ಪ ಅಂದರೆ ಸಿಲ್ಟಿದು ಡಿಸ್ಟರ್ಬೆನ್ಸ್, ಹಾಂ. ಗಲೀಜಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಹೌದು, ಹೌದು. ಇದೆಲ್ಲ ಇದೆಲ್ಲ lift ಮಾಡ್ಬೇಕಾ? ಹೋಗುತ್ತೆ. ಒಂದ್ಸಲ ನೀವು ಲಿಫ್ಟ್ ಮಾಡಿದ ತಕ್ಷಣ ಇದೆಲ್ಲ ಈಚೆ ಬಂದ್ಬಿಡುತ್ತೆ ಅಷ್ಟು. ಏನಿಲ್ಲ, ಫಿಲ್ಟ್ರು ಆಗುತ್ತೆ. ಇನ್ನು ಸ್ವಲ್ಪ ನೀವು ಬಿಟ್ಟರೆ ಅದು ಬಾಟಮಲ್ಲೂ ಕುತ್ಕೊಂಡ್ಬಿಡುತ್ತೆ ಇನ್ನೊಂದು ವಾರ ಬಿಟ್ಟರೆ. ಇದು ಬಂಡೆ ಕಾಣಿಸ್ತಾ ಇರೋದು. ಹಾಂ ಹೌದು. ಇಲ್ಲೊಂದು ನೋಡಿ ಕಾಣಿಸ್ತಾ ಇದೆಯಲ್ಲ ಗ್ಯಾಪು, ಹಾಂ. ಈಗ ನೀವು ನೋಡಿ ಹಾಂ. ಏನು ಕಾಣಿಸ್ತಾ ಇದೆ ನೋಡಿ, ಗ್ಯಾಪ್ ಇದೆಯಲ್ಲ, ಇದು ನೀರು ಬರೋ ಜಾಗ. ಇದು ಈ ಥರ ಹಿಂಗೆ ಪ್ಲೈನ್ ಆಗಿದೆ, ನೀರು ಬರಲ್ಲ. ಹಾಂ. ಸೊ ನಿಮಗೆ ಫಸ್ಟ್ ಸೋರ್ಸ್ ಬಂದು ಇಲ್ಲಿದೆ ನೋಡಿ, ಇದು ಅಂದರೆ ವಾಟರ್ ಸೋರ್ಸ್, ನೀರಿನ ಕಣ್ಣು ಅಂತೀವಲ್ಲ. ಹೌದು ಸರ್. ಇಲ್ಲಿ ನೀರು ಬರ್ತಾ ಇದೆ. 114ಅಲ್ಲಿ ಒಂದು ಸ್ಮಾಲ್ ಸೋರ್ಸ್ ಇದೆ. 114ಅಲ್ಲಿ ಸ್ಮಾಲ್ ಸೋರ್ಸ್ ಸಿಗ್ತಾ ಅಲ್ಲಿ? ಇಲ್ಲಿ ಇದೆಯಲ್ಲ, ಇದೆ ಕಾಣಿಸ್ತಾ ಇದೆ ನೋಡಿ, ಇದೇ ಸೋರ್ಸ್. ಅಂದರೆ ಹೆಂಗೆ ಚೂರು ಎಷ್ಟು ಮಾಡ್ತೀವಿ ಹೇಳ್ತೀನಿ ನೋಡಿ. ಈಗ ಇದು ನಿಮ್ಗೆ ಇಲ್ಲಿ ಅಂದರೆ ಈ ಓಪನ್ ಕಾಣಿಸ್ತಾ ಇದೆ ನೋಡಿ, ಗ್ಯಾಪು ಹೊಡಕು ಅಂದರೆ ನಿಮ್ಮ ಪ್ಲೈನ್ ಆಗಿಲ್ಲ ನೋಡಿ, ಕೆಳಗಡೆ ಬರ್ತಾರೆ. ಇದು ನೋಡಿ,
ಪ್ಲೇನ್ ಇದು ಬಂದ್ಬಿಟ್ಟು ಪ್ಲೈನ್ ಗೋಡೆ. ಗೋಡೆ, ಹೌದು ಹೌದು ಹೌದು. ಪ್ಲೈನ್ ಇದು, ಹೌದು. ಬಂಡೆ ಏನಿದೆ ಪ್ಲೈನ್ ಇದು. ಹೌದು ಹೌದು. ಸೊ ಈ ಥರ ಪ್ಲೈನ್ ಆಗಿದ್ರೆ ನೀರು ಬರಲ್ಲ ನಿಮಗೆ. ಹಾಂ ಹಾಂ. ಇದು ನೋಡಿ ತೋರಿಸ್ತೀನಿ, ಇದು ನೋಡಿ. ಇದು ಒಡಕು, ಈ ಬಂಡೆಗಳ ಮಧ್ಯ ಸಂಧಿ ಅಂತೀವಲ್ಲ, ಹಾಂ ಹಾಂ ಆ ಹಾಂ. ಥರ ಇದು. ಇದು ಬಂದ್ಬಿಟ್ಟು ಸೋರ್ಸು. ಸೋರ್ಸ್. ಇಲ್ಲಿ ನೋಡಿ ಈ ಥರ ಹಿಂಗೆ ನೋಡಿ ಪ್ಲೈನಾಗಿ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ನೋಡಿ ಪ್ಲೈನಾಗಿ ಈ ಥರ ಬಂತು ಅಂದರೆ ನೀರೇನು ಬರೋದಿಲ್ಲ ನಿಮಗೆ. ಅದು ಇಲ್ಲೂ ಹಂಗೆ ಇದೆಯಲ್ಲ? ಇಲ್ಲ ಇಲ್ಲ ಇಲ್ಲ, ನೋಡಿ ತೋರಿಸ್ತೀನಿ ನೋಡಿ. ಹಾಂ. ಇದು ನೋಡಿ, ಹಾಂ. ಇದು ಇಲ್ಲಿರೋದು ಸೋರ್ಸ್ ಅಲ್ಲ ಇದು. ಹ್ಞೂ. ಅಂದರೆ ಅವರು ಬಿಡ್ ಹಾಕ್ಬೇಕಾದ್ರೆ ಇದು ಮಾಡಿರೋದು. ಇಲ್ಲಿ ನೋಡಿ, ಇದು ಬಿಡ್ ಗ್ಯಾಪ್ ಆಗಿದೆ. ಎಲ್ಲೂ ಇಲ್ಲ. ಇಲ್ಲಿ ಗ್ಯಾಪ್ ಎಲ್ಲಿದೆ ನೋಡಿ, ಫುಲ್ ಕ್ಲೋಸ್ ಇದು, ಕ್ಲೋಸ್ ಇದೆಯಾ? ಕ್ಲೋಸ್ ಇದೆ ನೋಡಿ. ಈ ಮಧ್ಯದಲ್ಲಿ ಗ್ಯಾಪ್ ಇಲ್ಲ ಇಲ್ಲಿ ನೋಡಿ, ಓಕೆ. ಎಲ್ಲಿದೆ ಗ್ಯಾಪ್ ಎಲ್ಲ ಐತೆ ಇಲ್ಲಿ. ಓಕೆ. ನೀರು ಕ್ವಾಲಿಟಿ ಗೊತ್ತಾಗೋದಿಲ್ಲ. ಕ್ವಾಲಿಟಿ ಎಲ್ಲ ನೀವು ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಒನ್ ಡೇ ಇದು ಈ ಹಳೆ ವಾಟ್ರ್ ಲಿಫ್ಟ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಅದೇ ಪ್ರೆಷರ್ಗೆ ನೀರನ್ನ ತಳ್ಳಬೇಕು. ಈ ನೀರು ಎತ್ತದೆ ಈ ಸಿಲ್ಟ್ ಎಲ್ಲ ಕಮ್ಮಿ ಆಗುತ್ತೆ. ಅಂದರೆ ಈಗ 120ಕ್ಕೆ ಮತ್ತೆಲ್ಲ ಈ ಬಂಡೆ ಸಿಕ್ಕಿದೆ ಸರ್, ಸಿಕ್ಕಿದೆ ಎಲ್ಲೋ ಸಾಫ್ಟ್ ಇದೆಯಾ? ಇಲ್ಲಿ ನೋಡ್ತಾ ಇದ್ದೀನಿ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಬಂಡೆ ಎಲ್ಲ ಈಗ ಇದೆಲ್ಲ ಗಟ್ಟಿ ಬಂಡೆನೆ. ಗಟ್ಟಿ ಬಂಡೆ ಇಲ್ಲ. ಹಾಗೆ ಸಾಫ್ಟ್ ಇದ್ರೆ ಏನಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ, ಅದು ತುಂಬ ಸಾಫ್ಟ್ ಇತ್ತು ಅಂದರೆ ನಮ್ಮಲ್ಲಿ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಸರಿ ಸರಿ. ಆ ಥರ ಇದ್ದರೆ ಮಾತ್ರ ನಾವು ಫಿಲ್ಟ್ರ್ ರೆಕಮೆಂಡೇಶನ್ ಮಾಡ್ತೀವಿ. ಇಲ್ಲಾಂದರೆ ಫಿಲ್ಟ್ರನ್ನು ನಾರ್ಮಲಾಗಿ ರೆಕಮೆಂಡೇಶನ್ ಮಾಡೋಕ್ಕೋಗಲ್ಲ. ಈ ಸಲ ನೀರು ಕ್ಲೀನ್ ಇದೆ ಫಿಲ್ಟ್ರ್ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಬಾಟಮ್ ಸೇರ್ಕೊಳ್ಳುತ್ತೆ. ಇದೆಲ್ಲ ಬಂಡೆ ಬಂಡೆನೆ. ಈಗ ಸಾಫ್ಟ್ ಬಂಡೆ ಅಂತಾರೆ ಹಾಗೇನು? ಇಲ್ಲ ಇಲ್ಲ, ಇದು ಇಲ್ಲ, ಗಟ್ಟಿ ಹಾಗೆ. ಬಂಡೆ. ಸಾಫ್ಟ್ ಬಂಡೆ ಅಂದರೆ ನಾನು ಹಿಂಗೆ ಬಿಟ್ಟಿದ ತಕ್ಷಣ ನೀರಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ, ಅದು ಹಾಂ. ಕಲರ್ ಶೇಡ್ ಆಗ್ತಾ ಇರುತ್ತೆ. ಇದು ಏನು ಶೇಡ್ ಆಗ್ತಾ ಇರುತ್ತೆ. ಓಕೆ. ಸಾಫ್ಟ್ ಬಂಡೆ ಇರಬೇಕು ಸರ್ ಬೋರಲ್ಲಿ, ಹೌದಾ ಸರ್? ಆವಾಗಲೇ ನೀರು ಬರೋದು. ಬರೀ ಕಲ್ಲಿತ್ತು ಅಂದರೆ ನೀರು ಸಿಗಲ್ಲ. ಕಮ್ಮಿ ಸರ್ ನೀರು. ನಿಮ್ಗೆ ಈ ಥರ ಹಿಂಗೆ ಮಿರರ್ ಥರ ಕಾಣಿಸುತ್ತೆ, ಹಾಂ. ನೀರು ಚೆನ್ನಾಗಿ ಬರುತ್ತೆ ಬೆಳ್ಳಗೆ, ಹಾಂ. ಆದರೆ ಕಮ್ಮಿ ಬರುತ್ತೆ ನೀರು. ಬೋರ್ಡ್ ರಶ್ಶು ಇರಬೇಕು ಬೋರಲ್ಲಿ. ಬೋರ್ಡ್ ರಶ್ ಇತ್ತು ಅಂದರೆ ನೀರು ಚೆನ್ನಾಗಿ ಬರುತ್ತೆ. ಏನು ಸರ್? ಹಾಂ. ಬೋರ್ಡ್ ರಶ್ಶು. ಹಾಂ. ಬಟ್ ಏನಂದರೆ ಅದು ಕಲ್ಲು ಬೀಳುತ್ತೆ ಅಂತಾರೆ ಅಷ್ಟೇ, ಬಟ್ ನೀರು ಚೆನ್ನಾಗಿ ಬರುತ್ತೆ. ಈ ಲೈನ್ಗಳಿದಾವಲ್ಲ ಸರ್, ಈ ಲೈನ್ಗಳಿಂದನೂ ನೀರು ಬರುತ್ತೆ. ಹಾಂ ಹಾಂ. ಆದರೆ ಅದು ಮೋಟ್ರ್ ಆನ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗೋದು. ಯಾಕೆಂದರೆ ಸಂದಿಲಿ ಸಣ್ಣದಾಗಿ ಬರ್ತಾ ಇರುತ್ತೆ. ಹಾಂ. ಇದೆಲ್ಲ ಲೈನ್ಸ್ಗಳೇ. ಈ ಲೈನ್ಗಳಿಂದನೂ ಕೂಡ ನೀರು ಬರುತ್ತೆ, ಬಟ್ ಅದು ಇವಾಗ ಇದರಲ್ಲಿ ನಿಮಗೆ ಗೊತ್ತಾಗಲ್ಲ. ಬಟ್ ಮೋಟ್ರ್ ಆನ್ ಮಾಡಿದಾಗ ಗೊತ್ತಾಗುತ್ತೆ. ಈಗ ಎಷ್ಟಕ್ಕೆ ಆಗೋದು ಇದು?
200 ಆದಮೇಲೆ ನನ್ನ ಕ್ಯಾಮ್ರಾ ರೊಟೇಟ್ ಆಯಿತು. ಹಾಂ. ಸೊ ನೀವು ಆವಾಗಿಂದ ಅಬ್ಸರ್ವ್ ಮಾಡಿದ್ರೆ ಒಂದೇ ಕಡೆ ಹಿಂಗೆ ಹೋಗ್ತಾ ಇತ್ತು. ಹೌದು. ನಿಮಗೆ ಪ್ರೆಷರ್ ಇಲ್ಲ ಅಂದರೆ ಕ್ಯಾಮ್ರಾ ಹಂಗೆ ಹೋಗುತ್ತೆ. ಬಟ್ ಭೂಮಿಲಿ ಏನಾದ್ರು ಪ್ರೆಷರ್ ಆ ಕಡೆ ಈ ಕಡೆ ನೀರೇನಾದ್ರು ಫ್ಲೋ ಇತ್ತು ಅಂದರೆ ನಮ್ಮ ಕ್ಯಾಮ್ರಾ ಆ ಸೈಡ್ ಈ ಸೈಡ್ ಎಲ್ಲ ಹೋಗುತ್ತೆ. ಸೊ ನಿಮಗೀಗ 200ವರೆಗೂ ಒಂದೇ ಕಡೆನೇ ಹೋಗ್ತಾ ಇತ್ತು. ಹೋಗ್ತಿತ್ತು, ಹೌದು. ಈಗ ರೊಟೇಟ್ ಆಗ್ತಾ ಹಾಂ ಚೆಕ್ ಮಾಡೋಣ ಸರ್, ತೋರಿಸ್ತೀನಿ ನಿಮಗೆ. ನಂಗೆ ಅಲ್ಲಿ 240 ಕಾಣಿಸುತ್ತೆ, ಎಷ್ಟೋ ಕಾಣಿಸುತ್ತೆ, ತೋರಿಸ್ತೀನಿ. ಮತ್ತು ಅವ್ರೇನಂದರೆ ಒಂದು ಅವ್ರಿಗೂ ನಮಗೂ ಒಂದು 10 ಅಡಿ 15 ಅಡಿ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಾವು ಕರೆಕ್ಟಾಗಿ ಅದು ಜಾಗದಲ್ಲಿ ಇಟ್ಬಿಟ್ಟು ಹೇಳ್ತೀವಿ. ನೋಡಿ ಇಲ್ಲಿದೆ ಅಂತ ಈ ಥರ ಇದು ಮೇಯ್ನ್ ಸೋರ್ಸು. ನಿಮಗೆ ಹೆಂಗಪ್ಪ ಹೇಳಿದೆ ಅಂತ ಹೇಳ್ತೀರಲ್ವಾ, ಇಲ್ಲಿ ನೋಡಿ ಇದು ಬಂಡೆನಾ ಸರ್? ಹೌದು ಸರ್, ಬಂಡೆ ಇದೆ. ಇಲ್ಲಿದೆ ನೋಡಿ ಮೇನ್ ಸೋರ್ಸ್. ನಿಮಗೆ ಇಲ್ಲಿ ಶುರು ಆಯಿತು ಈ ಸೋರ್ಸು, ಇಲ್ಲಿ ಶುರು ಆಯಿತು. ಇಷ್ಟು ಓಪನ್ ಇದೆ ನೋಡಿ, ಇಷ್ಟು ದಪ್ಪ ಓಪನ್ ಇದೆ. ಮೇಜರ್ ಸೋರ್ಸ್. 240 ಇಲ್ಲಿ ನೋಡಿ ತೋರಿಸ್ತೀನಿ. ಇದು ನೋಡಿ ಇದೆ ಓಪನ್ ಆಗಿದೆ, ಗೊತ್ತಾ? ನೋಡಿ ಹಿಂಗೆ ಓಪನ್ ಇದೆ, ಬಾವಿ ಥರ ಕಾಣಿಸ್ತಾ ಇದೆಯಾ? ಹೌದು ಸರ್. ಸೊ ಇದೇ ಸೋರ್ಸ್ ಅದು. ಮೇಯ್ನ್ ಸೋರ್ಸ್ ಅಂದರೆ ಈ ಥರ ಓಪನ್ ಇರುತ್ತೆ. ಅಂದರೆ ಅಂಚಿಕೆ ಹೋಗಿ ಅದು ಎಂಡಿ ಇದು ಎಂಡು, ಇಷ್ಟು ಇದು ಎಂಡು. ಇಲ್ಲಿ ನೋಡಿ ಇಲ್ಲೊಂದು ಸೋರ್ಸ್, ಇದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಸಿಕ್ಕಿರೋದು ಫಸ್ಟ್ ಇದು. ಓಕೆನಾ? ಕಾಣಿಸ್ತಾ ಇದೆಯಾ? ನೋಡಿ ಇದು ಗ್ಯಾಪು, ಫುಲ್ ಗ್ಯಾಪ್ ಇದೆ. ಹಾಂ, ಇಲ್ಲಿಂದ ನೋಡಿ ಇಲ್ಲೊಂದು ಐತೆ ನೋಡಿ. ಬಟ್ ಇದು ಈ ಕಲ್ಲು ನೋಡಿ ಮುಂದೆ ಬಂದ್ಬಿಟ್ಟಿದೆ ನೋಡಿ. ಏನು ಕಲ್ಲುಗಳು ಕೂತಿದೆ ಗೊತ್ತಾ ಸರ್? ಇದು ತೋರಿಸ್ತೀನಿ. ಈಗ ಒಂದು ಆಯ್ತು ನೋಡಿ, ಇದು ಮೇಜರ್. ಇಲ್ಲಿ ನೋಡಿ, ಇದು ಇಲ್ಲಿ ಮೇಜರ್ ಅಂದರೆ ಮೇಲೆ ಕೆಳಗಡೆ ಇದೆ. ಒಂದು ಪಕ್ಕದಲ್ಲೇ ಇದೆ. ಇದು ಎರಡನೇ ಇಲ್ಲ, ಮೊದಲನೇದು. ನೋಡಿ ಹಿಂಗೆ ಕ್ಲಿಯರ್ ಇರಬೇಕು ಸರ್. ಇಲ್ಲಿ ನೋಡಿ ಸುತ್ತ ನೋಡಿ, ಯಾವ್ದಾದ್ರು ಬೀಳೋ ಕಲ್ಲುಗಳು ನಿಮಗೆ ಕಾಣಿಸ್ತಾ ಇದೆಯಾ? ಇದ್ರೊಳಗಡೆ ಇದು ಸೋರ್ಸು ಅಂದರೆ ಬಾವಿ ಸರ್, ಹಿಂಗಿದೆ. ಹಾಂ, ಅದ್ರ ಒಳಗಡೆ ಬೀಳೋ ಅಂಥ ಕಲ್ಲುಗಳು ಯಾವ್ದಾದ್ರು ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ನೋಡಿ ಇಲ್ಲಿ ಯಾವುದೂ ಇಲ್ಲ ನೋಡಿ, ಯಾವುದು ಬೀಳೋ ಅಂಥ ಕಲ್ಲಿಲ್ಲ. ಇದು ನೋಡಿ, ಇದಾಗಿದ ತಕ್ಷಣವೇ ನೋಡಿ ಇಲ್ಲಿದೆಯಲ್ಲ ಈ ಕಲ್ಲು, ಇದೇನಪ್ಪ ಅಂತಂದರೆ ನೀರು ಬರುವಂಥ ಜಾಗ. ಹೌದು. ನೀರು ಪ್ರೆಷರಾಗಿ ಬಂದಾಗ ಈ ಕಲ್ಲು ಹಿಂಗೆ ಬೀಳೋ ಚಾನ್ಸಸ್ ಇದೆ. 240 ನೋಡಿ ಕೂತಿದೆ ನೋಡಿ ಕಲ್ಲು. ಈ ಕಲ್ಲು ಏನು ಸುಮ್ಮನೆ ಹಿಂಗೆ ಕೂತಿದೆ ಅಲ್ವಾ ಈ ಕಲ್ಲು. ಬಟ್ ಹೇಳೋಕ್ಕಾಗಲ್ಲ ಸರ್ ಯಾವಾಗ ಬೀಳುತ್ತೆ ಅಂತ, ಅದು ಯಾರು ಹೇಳೋಕ್ಕಾಗಲ್ಲ. ಇಲ್ಲಿ ಯಾರಾದರೂ ಬೋರ್ ಹಾಕಿದ್ರೆ, ಅಕ್ಕಪಕ್ಕದಲ್ಲಿ ಬೋರ್ ಹಾಕಿದ್ರೆ ಆ ಏರ್ ಪ್ರೆಷರ್ಗೂ ಈ ಕಲ್ಲು ಕೆಳಗಡೆ ಬೀಳ್ಬೋದು. ಇಲ್ಲ ಅಂತಂದರೆ ನೀರು ಬಂದಾಗ ಈ ಪ್ರೆಷರ್ಗೆ ಪುಷ್ಗೆ ನೀರು ಬರೋ ಟೈಮಲ್ಲಿ ಈ ಕಲ್ಲನ್ನ ಕೆಳಗಡೆ ಬಿಡ್ಬೋದು. ಬಿದ್ದರೆ ನಮಗೆ ಮೋಟ್ರ್ ಮೇಲೆ ಬೀಳುತ್ತೆ, ಅದು ಮೋಟ್ರ್ ಮೇಲೆ ಬೀಳುತ್ತೆ. ಇದು ಹೆವಿ ಇದೆ, ಸ್ವಲ್ಪ ನೋಡಿದೆಲ್ಲ ಈ ಕಲ್ಲುಗಳು 240ಲೇ ಇರೋದು. 240 ದೊಡ್ಡ ಸೋರ್ಸ್ ದೊಡ್ಡದಿದೆ, ಆದರೆ ಕಲ್ಲಿದೆ. ಅದಕ್ಕೆ ಸೊಲ್ಯೂಷನ್ ಟ್ರೈ ಮಾಡೋಣ ಸರ್. ಫಸ್ಟ್ ಬಿಡ್ತೀನಿ, ಚೆಕ್ ಮಾಡಿ. ಅದು ಈಗ 240 ಐತಲ್ವಾ, ಆ 240 ಆಗಿದ ತಕ್ಷಣ ನೆಕ್ಸ್ಟ್ ಅಡಿ, ಒಂದು ಅಡಿಲೇನೆ ಇನ್ನೊಂದಿದೆ. ಇಲ್ಲಿ ಹೆವಿ ಬೋರ್ಡ್ ರಶ್ ಇದೆ. ಇಲ್ಲಿ ಬೋರ್ಡ್ ರಶ್ ಅಂದರೆ ಕಲ್ಲುಗಳು ಕೂತಿದೆ, ಕಲ್ಲುಗಳು ಜಾಸ್ತಿ ಇದೆ. ಇದು ಕೆಳಗಡೆ ಇರೋದು ನೋಡಿ ಬೋರ್ಡ್ ರಶ್.
ಆದಮೇಲೆ ಸರ್ ಹ್ಞೂ ಚೆನ್ನಾಗಿದೆ ಅಂದರೆ 242 ಒಂದು ಬೋರ್ಡ್ ರಶ್ ಇದೆ. ಹ್ಞೂ ಅದಾಗಿದ ತಕ್ಷಣ 245 ಒಂದು ಕಳಿಸಿ ಇದೆ. ಬಟ್ ಇದು ನಮಗೆ ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ.
ತೋರಿಸ್ಕೊಂತೀನಿ ನೋಡಿ ಸರ್. ಈಗ ನೋಡಿ ನೀವು ಕೇಳಿದ್ರಲ್ಲ, ಈಗ ನೋಡಿ ಇಲ್ಲಿ ನೋಡಿ ಸೋರ್ಸು ಫ್ಲೋ ನೋಡಿ, ನಾನು ಏನು ಮಾಡ್ತಾ ಇಲ್ಲ, ನಿಲ್ಸಿದ್ದೀನಿ, ನಿಮಗೆ ಅಲ್ಲಿ ಫ್ಲೋ ಕಾಣಿಸ್ತಾ ಇದೆ ನೋಡಿ, ವಾಟರ್ ಫ್ಲೋ, ಇದು ಸೋರ್ಸ್ ಇದು ನೋಡಿ ನೋಡಿ, ಈಗ ಇದು ಸೋರ್ಸ್ ಇದು. ಮತ್ತೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ, ಕ್ಯಾಮ್ರಾ ಆಡ್ತಾ ಇದೆ ನೋಡಿ. ಸರ್ 475 ಅಂತ ತೋರಿಸಿದೆ. ದೊಡ್ಡ ಸೋರ್ಸ್ ಇದೆ ಅದು? ಇಲ್ಲ ಇಲ್ಲ, ಇದು ನಿಮಗೆ 240 ನೋಡೋದಕ್ಕಿಂತ ಕಮ್ಮಿನೇ, ಚಿಕ್ಕದೇ. ಇದು ನಿಮಗೆ ಸಾಫ್ಟ್ ರಾಕ್ ಅಂದ್ರಲ್ಲ, ನೋಡಿ ಈಗ ನೋಡಿ, ಅಂದರೆ ಇದು ತುಂಬ ಸಾಫ್ಟ್ ಏನಲ್ಲ, ಬಟ್ಟು ಸಾಫ್ಟ್ ರಾಕ್ ಇದು, ಅಂದರೆ ಉದುರೋ ಥರ ಎಲ್ಲ ಏನೂ ಇಲ್ಲ ನೋಡಿ. ಈಗ ನಾನು ಹಿಂಗೆ ಬಿಡ್ತಾ ಇದ್ದೀನಲ್ಲ, ನೀರು ಬಿಟ್ಟಿದ ತಕ್ಷಣ ನೀರಲ್ಲಿ ಮಿಕ್ಸ್ ಆಗುತ್ತೆ. ಬಟ್ ಮೇಲ್ಗಡೆ ನೀವು ಬಂಡೆಲಿದ್ದಾಗ ಈ ಥರ ಮಿಕ್ಸ್ ಆಗ್ತಾ ಇರಲಿಲ್ಲ ಬಿಟ್ಟಾಗ. ಬಟ್ ಇದೇನು ಬೀಳೋ ಥರ ಎಲ್ಲ ಇಲ್ಲ, ಬಟ್ 240ಲೇ ಡೌಟ್ ಇರೋದು ಸರ್. ಇದು ಭೂಮಿ ಎಂಡಾಗಿತ್ತು ನೋಡಿ, ಇದು ಎಂಡು, ಇದು ಭೂಮಿ. ಸೊ ಇಲ್ಲಿವರೆಗೂ ನೀರಿದೆ, ಸೊ ಬ್ಲ್ಯಾಂಕ್ ಆಯಿತು, ಇದು ನೀರು.